ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಓಕೆ, ಕೋರಮಂಗಲದಲ್ಲಿ ಹೌಸಸ್ ರೆಂಟ್ ಇದೆ ಸ್ನೇಹಿತರೆ. ಇವ್ರದ್ದು ಸ್ವಂತ ಹೋಮು ರೆಂಟ್ಗೆ ಕೊಡ್ತಾ ಇದ್ದಾರೆ ನೋಡಿ. ಅನುಪಮ ಅಂತೇಳಿ ಸಿ ಅಂತ ಇನ್ಶಿಯಲ್ ಇರುತ್ತೆ. ಕೋರಮಂಗಲ, ಬೆಂಗಳೂರು. 6 BHK ಹೌಸ್ ಇದೆ, ರೆಂಟ್ಗೆ ಕೊಡ್ತೀನಿ. ಆದರೆ ಕೆಲವು ಕಂಡೀಷನ್ಸ್ ಇದ್ದಾವೆ, ಅದನ್ನು ಒಪ್ಪಿಕೊಂಡ್ರೆ ಮಾತ್ರ ಕೊಡೋದು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ದಾರೆ. ರೆಂಟ್ಗೆ ಕೊಡುವುದು ಫ್ಯಾಮಿಲಿಗೆ ಕೊಡಲ್ಲ, ಬ್ಯಾಚುಲರ್ಸ್ಗಳಿಗೆ ಮಾತ್ರ ಕೊಡೋದು. ರೂಮು ಚಿಕ್ಕದಿದೆ, ಆ ಒಂದು ಕಾರಣಕ್ಕೋಸ್ಕರ ಫ್ಯಾಮಿಲಿ ಬಂದರೆ ವಾಸ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಸಲುವಾಗಿ ಬ್ಯಾಚುಲರ್ಸ್ಗೆ ಕೊಡೋ ಅಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಓಕೆ, ಇನ್ನು ಸೌಲಭ್ಯಗಳು ಏನೇನಪ್ಪ ಕೊಡ್ತಾರೆ ಅಂದರೆ, ಸದಾಕಾಲ ಒಳ್ಳೆಯ ಸ್ನೇಹಿತೆಯಾಗಿ ಜೊತೆಯಲ್ಲಿ ಇರ್ತೀನಿ, ಅದಕ್ಕಿಂತ ಇನ್ನೇನು ಸೌಲಭ್ಯ ಬೇಕು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ, ಸೌಲಭ್ಯದ ಬಗ್ಗೆ ಜಾಸ್ತಿ ಏನು ಅವರು ಹೆಚ್ಚಾಗಿ ಶೇರ್ ಮಾಡ್ಕೊಂಡಿಲ್ಲ, ಇಷ್ಟನ್ನು ಮಾತ್ರ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ಕೆಲವು ಪಾಲಿಸಬೇಕಾದ ನಿಯಮಗಳು ಏನಪ್ಪ ಅಂದರೆ, ರೆಂಟ್ಗೆ ಬಂದಾದಮೇಲೆ ಶಾಂತವಾಗಿ ಮನೆಯನ್ನು ಇಟ್ಕೋಬೇಕಾಗ್ತದೆ. ಗದ್ದಲ ಮಾಡುವುದಾಗಲಿ ಅಥವಾ ಜೋರಾಗಿ ಗಲಾಟೆ ಮಾಡುವುದಾಗಲಿ ಅದೆಲ್ಲ ಮಾಡಬಾರ್ದು, ಇಷ್ಟ ಆಗಲ್ಲ ಇವರಿಗೆ. ಶಾಂತವಾಗಿ ಇರಬೇಕು ಯಾವಾಗ್ಲೂ. ಬೇಕಾದರೆ ಬಾಡಿಗೆ ತಡವಾಗಿ ಕೊಟ್ಟರು ಸರಿ, ಅದೆಲ್ಲ ಪ್ರಶ್ನೆ ಮಾಡೋದಿಲ್ಲ. ಬೇಕಾದಾಗ ಮನೆಗೆ ಬಂದು ಸ್ವಲ್ಪ ಮಾತಾಡಿಕೊಂಡು ಹಾಗೆ ಮಲಗಿಕೊಂಡು ಸರಸ ಆಡ್ಕೊಂಡು ಹೋಗ್ಬೋದು, ಅದರಲ್ಲೇನು ಸಂಕೋಚ ಇಲ್ಲ. ಬಯಕೆ ಆದಾಗ ಅದೆಲ್ಲ ಸಹಜ ಕಣ್ರಿ, ಅದೆಲ್ಲ ಅವ್ರಿಗೂ ಅರ್ಥ ಆಗುತ್ತೆ ಅನ್ನೋ ಒಂದು ಸಲುವಾಗಿ ಸ್ನೇಹಿತರೆ ಇದನ್ನು ಹೇಳ್ಕೊಂಡಿದ್ದಾರೆ. ಒಂದು ಮನದಾಳದ ಮಾತು ಅಂತಲೇ ಹೇಳ್ಬೋದು. ಮನೆಯಲ್ಲಿ ಜಾಗ ಚಿಕ್ಕದಿದೆ, ಅದು ಬಿಟ್ಟರೆ ಅನುಭವಿಸೋಕ್ಕೆ ಎಲ್ಲನೂ ಇದೆ ಸ್ನೇಹಿತರೆ, ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಅಂತ ಹೇಳ್ಬೋದು. ಕೋರಮಂಗಲ ಅಂದರೆ ಸ್ನೇಹಿತರೆ ತಮಾಷೆ ಮಾತಲ್ಲ, ಅದೊಂದು ದೊಡ್ಡ ಒಂದು ಶ್ರೀಮಂತರು ಇರ್ತಕ್ಕಂಥ ಒಂದು ಏರಿಯಾ ಅಂತಲೇ ಹೇಳ್ಬೋದು. ತುಂಬಾ ಐಷಾರಾಮಿ ಪ್ರೊಫೈಲ್ಸ್, ಒಳ್ಳೊಳ್ಳೆ ಇವ್ರು ಇರ್ತಕ್ಕಂಥ ಒಂದು ಜಾಗ ಆಗಿರುತ್ತೆ. ಅಲ್ಲಿ ಬಾಡಿಗೆನ ನೀವು ಪಡ್ಕೋಬೇಕು, ನಿಜಕ್ಕೂ ಕೂಡ ಪುಣ್ಯ ಮಾಡಿರಬೇಕು ಅಂತ ಹೇಳೋದು. ಮತ್ತು ತುಂಬ ಕಡಿಮೆ ಬೆಲೆಯಲ್ಲೇ ಕೊಡ್ತಾರೆ. ಓಕೆ, ನಾವು ಒಂದು ರೆಂಟ್ಗೆ ತೀರಾ ಏನು ಜಾಸ್ತಿ ಹೇಳೋದಿಲ್ಲ. ರೂಮ್ ನೋಡೋದೇ ಗೊತ್ತಾಗುತ್ತೆ ಎಷ್ಟು ಚಂದವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು. ನೋಡಿ, ತಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ.